ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಬಂದು ಒಂದು ಇಂಟ್ರೆಸ್ಟಿಂಗ್ ಆಯಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಆಯುರ್ವೇದದಲ್ಲಿ ತುಂಬ ಬಳಸ್ತೀವಿ. ಇದು ಬಂದು ಬಕುಚಿ ಆಯಿಲ್ ಅಂತ. ಇದು ಪವರ್ಫುಲ್ ನ್ಯಾಚುರಲ್ ರೆಮಿಡಿ ಆಗಿರುತ್ತೆ ನಮ್ಮ ಸ್ಕಿನ್ ಕೇರ್ಗೆ ಮತ್ತು ಹೇರ್ ಕೇರ್ಗೆ. ಇದು ಯಾವುದೇ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ಕೋಬೋದು, ನಿಮ್ಮ ಸ್ಕಿನ್ ಅಥವಾ ಹೇರ್ ಕೇರ್ಗೆ. ಆದರೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಇದು ಸ್ಕಿನ್ ಮತ್ತು ಹೇರ್ಗೆ ಯಾವ ಥರ ಬೆನಿಫಿಟ್ಸ್, ಯಾವ್ಯಾವ ಸಮಸ್ಯೆಯಿಂದ ಇದು ಹೆಲ್ಪ್ ಮಾಡುತ್ತೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಕುಚಿ ಆಯಿಲ್ ಏನು ಅಂತಂದರೆ, ಇದು ಒಂದು ಸೀಡಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಆಯಿಲ್ ಆಗಿದೆ. ಇದರಲ್ಲಿ ಇದು ಬಂದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ ಮತ್ತು ಇದರಲ್ಲಿ ನ್ಯಾಚುರಲ್ ಕಾಂಪೌಂಡ್ಸ್ ಆಗಿರುವಂಥ ಬಕುಚಿಯೋ ಅದು ಇರೋದರಿಂದ ನಮ್ಮ ಸ್ಕಿನ್ ಕೇರ್ಗೆ ಮತ್ತು ಹೇರ್ ಕೇರ್ಗೆ ಹೆಲ್ಪ್ ಆಗುವಂಥ ತುಂಬ ಅಂಶಗಳು ಇರುತ್ತೆ ಇದರಲ್ಲಿ. ನಮ್ಮ ಸ್ಕಿನ್ಗೆ ಯಾವ್ಯಾವ ಥರ ಬೆನಿಫಿಟ್ಸ್ ಕೊಡುತ್ತೆ ಅಂತ ನೋಡೋಕ್ಕೆ ಹೋದರೆ, ಇದು ಹೈಪರ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಆ ಥರ ಇಶ್ಯೂ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಕೊಲೋಜಿನ್ ಪ್ರೊಡಕ್ಷನ್ ಜಾಸ್ತಿ ಬೂಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇದು ಸ್ಕಿನ್ ಎಲ್ಲ ಟೈಟ್ ಮಾಡುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಅಂಶ ರೆಟನಾಲ್ ಇರೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಕೂಡ ಮಾಡುತ್ತೆ. ಮತ್ತು ಆ್ಯಕ್ನಿ ಇಶ್ಯೂ ಇದ್ದರೆ ಅದರಿಂದ ಕೂಡ ಇದನ್ನು ಕ್ಲಿಯರ್ ಮಾಡ್ಕೋಬೋದು ಆನ್ ಲಾಂಗ್ ರನ್. ಆಯುರ್ವೇದದಲ್ಲಿ ವಿಟಿಲಿಗೋ ಅಂದರೆ ಒಂದು ಸ್ಕಿನ್ ಸಮಸ್ಯೆ, ಅದು ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇರುವಂಥ ಸ್ಕಿನ್ ಸಮಸ್ಯೆಗೆ ಇದನ್ನು ಯೂಸ್ ಮಾಡ್ತಾರೆ. ಇದರಿಂದ ಪಿಗ್ಮೆಂಟೇಷನ್ ರೀಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಆಯಿಲ್. ಓವರ್ ಆಲ್ ನೋಡೋಕ್ಕೆ ಹೋದರೆ ಇದರಲ್ಲಿ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ಥರ ಸಮಸ್ಯೆ ಆಗಿದ್ರೂ, ಅಂದರೆ ಇನ್ಫೆಕ್ಷನ್ಸ್ ಆಗಿರಲಿ, ಆ್ಯಕ್ನಿ, ರೆಡ್ನೆಸ್, ಯಾವುದೇ ಥರ ಓವರ್ ಆಲ್ ಯಾವುದೇ ಸಮಸ್ಯೆ ಆಗಿದ್ರೂ ಇದನ್ನು ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ನಮ್ಮ ಆಯಿಲ್. ಈ ಒಂದು ಆಯಿಲೇನೇ ಮಾಡುತ್ತಾ ಅಂತ ಅಂದರೆ ಇಲ್ಲ, ಇದರ ಜೊತೆ ಕೆಲವೊಂದು ಸತಿ ಬ್ಲೆಂಡ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಆ್ಯಂಟಿ ಏಜಿಂಗ್ಗೆ ಉಪಯೋಗಿಸ್ತೀನಿ ಅಂತ ಅಂದರೆ ಈ ಆಯಿಲ್ ಜೊತೆ ಪೊಮೊಗ್ರಾನೇಟ್ ಆಯಿಲ್ ಮತ್ತು ಕಲೋಂಜಿ ಸೀಡ್ಸಿಂದ ಏನು ಆಯಿಲ್ ಬರುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಬಂದು ಇಂಡಿವಿಜುವಲ್ ರಿಸಲ್ಟ್, ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ಸ್ ವೇರಿ ಆಗ್ಬೋದು. ಒಬ್ಬರಿಗೆ 1 ವೀಕಲ್ಲಿ ರಿಸಲ್ಟ್ ಸಿಕ್ಕರೆ ಒಬ್ಬರಿಗೆ 1.5-2 ವೀಕ್ಸಲ್ಲಿ ಸಿಗುತ್ತೆ. ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ. ನಮ್ಮ ಹೇರ್ ಕೇರ್ಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ನೋಡೋಕೆ ಹೋದರೆ, ಇದು ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಮತ್ತು ಹೇರ್ ಸ್ಕ್ಯಾಲ್ಪ್ನ ಹೆಲ್ತಿಯಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ ಅಥವಾ ಯಾವುದೇ ಥರ ಇನ್ಫೆಕ್ಷನ್ ಇದ್ದರೆ ಅದನ್ನು ದೂರ ಮಾಡಿ. ನಮ್ಮ ಹೇರ್ ಲಾಸ್ ಏನಾದರೂ ಆಗ್ತಾಯಿದ್ರೆ ಅದರಿಂದ ಕೂಡ ನಮ್ಮ ಫಾಲಿಕಲ್ಸ್ನೆಲ್ಲ ಸ್ಟ್ರೆಂಥನ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಕೇರ್ಗೆ ಯೂಸ್ ಮಾಡಬೇಕಾದ್ರೆ ಇದು ವಿತ್ ಆರ್ ವಿತೌಟ್ ಕ್ಯಾರಿಯರ್ ಆಯಿಲ್ ಅಂದರೆ ನಾನು ಮುಂಚೆ ಹಲವಾರು ವೀಡಿಯೋದಲ್ಲಿ ಹೇಳಿದ್ದೇನೆ. ಇದು ಕೊಕೊನಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್ ಅಥವಾ ನಿಮ್ಮ ಆಲಿವ್ ಆಯಿಲ್, ನಿಮ್ಮ ಸ್ಕಿನ್ಗೆ ಯಾವ ಥರ ಆಯಿಲ್ ಸೂಟ್ ಆಗುತ್ತೋ ಅದನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು, ಅಥವಾ ಈ ಆಯಿಲ್ ಬಂದು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನೀವು ಒಂದು ಮುಖ್ಯವಾದ ಅಂಶ ಗಮನದಲ್ಲಿಡಬೇಕು, ಎಲ್ಲ ಆಯಿಲ್ಸೂ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗಲ್ಲ. ನೀವು ಪ್ಯಾಚ್ ಟೆಸ್ಟ್ ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ಇವಾಗ ನಮ್ಮ ಹೇರ್ಗೆ ನೋಡೋಕ್ಕೆ ಹೋದರೆ ಇದು ನೀವು ಡೈರೆಕ್ಟಾಗಿ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ಬೋದು, ಮತ್ತು 30 ಮಿನಿಟ್ಸ್ ಆದಮೇಲೆ ಹೇರ್ ವಾಶ್, ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡಿದ್ರೆ ಯಾವುದೇ ಥರ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹೇರ್ ಇಶ್ಯೂಸ್ ಏನಿದ್ರೂ ಅದನ್ನು ಸಾರ್ಟ್ ಔಟ್ ಮಾಡುತ್ತೆ ಈ ಆಯಿಲ್ ನೀವು ಆದಷ್ಟು ಅಪ್ಲೈ ಮಾಡಿದ್ಮೇಲೆ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಸನ್ ಎಕ್ಸ್ಪೋಸ್ ಏನು ಮಾಡೋಕ್ಕೆ ಹೋಗಬೇಡಿ. ಕೆಳಗಡೆ ನಾನು ಈ ಆಯಿಲ್ನ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಕೊಟ್ಟಿರ್ತೀನಿ ಲಿಂಕು. ನಿಮಗೆ ಅಕಸ್ಮಾತ್ ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ಪರ್ಚೇಸ್ ಮಾಡಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಟಿಪ್ಸ್ಗೆ ಫಾಲೋ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಬಕುಚಿ ಆಯಿಲ್ ಯೂಸ್ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನ್ನಲ್ಲಿ ಬಿಡಿ. ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.